ಇವತ್ತಿನ ಸಮಾರಂಭದ ಮುಖ್ಯ ನೇತಾರರು ರಾಷ್ಟ್ರೀಯ ಹೆದ್ದಾರಿಯ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಸಚಿವರು ಆದಂಥ ಹಿರಿಯರು ಆದಂಥ ನಿತೀಶ್ ಗಡ್ಕರಿ ಸಾಹೇಬ್ರೆ, ಇವತ್ತಿನ ಸಮಾರಂಭದಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಮಾಜಿ ಲೋಕೋಪಯೋಗಿ ಸಚಿವರು ಹಾಗೂ ಈಗಿನ ಸಮಾಜ ಕಲ್ಯಾಣ ಸಚಿವರಾದಂಥ ಹಿರಿಯರು ಆದಂಥ ಮಾದೇವಪ್ಪ ಸಾಹೇಬ್ರೆ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಒತ್ತು ನೀಡಿದ ಮೈಸೂರು ಲೋಕಸಭಾ ಸದಸ್ಯರಾದಂಥ ಪ್ರತಾಪ್ ಸಿಂಹ ಅವರೇ, ಇವತ್ತಿನ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಮಂಡ್ಯ ಕ್ಷೇತ್ರದ ಲೋಕಸಭಾ ಸದಸ್ಯರು ಹಿರಿಯರು ಆದಂಥ ಸುಮಲತಾ ಅವರೇ, ಇವತ್ತಿನ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಮಾಜಿ ಮಂತ್ರಿಗಳು, ಹಿರಿಯರು, ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ವಿಶ್ವನಾಥಣ್ಣರೇ, ಈ ಸಮಾರಂಭಕ್ಕೆ ಆಗಮಿಸಿರುವಂಥ ಕೋಲಾರ ಲೋಕಸಭಾ ಸದಸ್ಯರಿಗೆ ಮತ್ತು ಈ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ಶಾಸಕ ಮಿತ್ರರಿಗೆ ವಂದಿಸಿ, ಇವತ್ತು ಮೈಸೂರು ನಗರದಲ್ಲೇ ಇವತ್ತು ಸುಮಾರು ಕೇಂದ್ರ ಸರ್ಕಾರದ ನಮ್ಮ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅವರು ಇವತ್ತು 4,000 ಕೋಟಿಗೆ ಮಿಗಿಲಾಗಿ ಇವತ್ತು ಅಡಿಗಲ್ಲು ಹಾಕಿದ್ದಾರೆ, ಕೆಲವು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ರಾಜ್ಯದ ಎಲ್ಲ ಜನಸಾಮಾನ್ಯರ ಪರವಾಗಿ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕಾಗುತ್ತೆ. ಏಕೆಂದರೆ ಇವತ್ತು ಅವರು NDA ಗೌರ್ಮೆಂಟ್ ಬಂದ ಮೇಲೆ ಸುಮಾರು ರಾಜ್ಯದಲ್ಲಿ ಇವತ್ತು ನಮ್ಮ ಜಿಲ್ಲೆಗೆ ನಾನು ಸೀಮಿತವಾಗಿ ಹೇಳೋದಾದರೆ 10,000 ಕೋಟಿಗೆ ಮಿಗಿಲಾಗಿ ಇವತ್ತು ರಸ್ತೆಗಳನ್ನ ರಾಷ್ಟ್ರೀಯ ಹೆದ್ದಾರಿ, ನ್ಯಾಷನಲ್ ಹೈವೇ ಅಥಾರಿಟಿ ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ಈ 10,500 ಕೋಟಿ ಮಿಗಿಲಾಗಿ NDA ಗೌರ್ಮೆಂಟ್ನಲ್ಲಿ ಇದಕ್ಕೆ ಆಗಿದ್ರೆ ಅದು ನಿತೀಶ್ ಗಡ್ಕರಿಯರು, ಮೋದಿಯರ ಸರ್ಕಾರ ಅಂತ ನಾನು ಘಂಟಾಘೋಷವಾಗಿ ಹೇಳಬೇಕಾಗುತ್ತೆ. ಮತ್ತು ಇದಲ್ಲದೆ ಇವತ್ತು ಏನಾದ್ರು ಮೈಸೂರು ಬೆಂಗಳೂರು ರಸ್ತೆಗೆ ಇಷ್ಟೊಂದು ವೇಗವತಿಯಾಗಿ ರಸ್ತೆ ಆಗಬೇಕಾಗಿದ್ದರೆ ಅದು ನಮ್ಮ ಸನ್ಮಾನ್ಯ ನಿತೀಶ್ ಗಡ್ಕರಿ ಸಾಹೇಬರು ಅಂತ ಹೇಳಬೇಕಾಗುತ್ತೆ. ನಾನೇ ಲೋಕೋಪಯೋಗಿ ಮಂತ್ರಿ ಆಗಿದ್ದಾಗ 14 ತಿಂಗಳಲ್ಲಿ ಇದನ್ನು ಲ್ಯಾಂಡ್ ಅಕ್ವಿಷನ್ 90% ನಾವು ಮಾಡಿಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಮೈಸೂರು ಮತ್ತು ಮಂಡ್ಯ ಲೋಕಸಭಾ ಸದಸ್ಯರು ಇವತ್ತು ಮೈಸೂರು ಬೆಂಗಳೂರು ರಸ್ತೆ ಆಗೋದಕ್ಕೆ ಕುಮಾರಸ್ವಾಮಿಯವರಿಂದ ಹಿಡಿದು ಮಂಡ್ಯ ಮತ್ತು ಮೈಸೂರು ಲೋಕಸಭಾ ಸದಸ್ಯರು ಕಾರಣಕರ್ತರು ಅಂತ ಹೇಳಬೇಕಾಗುತ್ತೆ. 14 ತಿಂಗಳಲ್ಲಿ ನಮ್ಮ ಏನು ಕೇಂದ್ರ ಸರ್ಕಾರ ಲ್ಯಾಂಡ್ ಅಕ್ವಿಷನ್ನ 90% ಮಾಡಿದರೆ ಮಾತ್ರ ಚಾಲನೆ ಆಗುತ್ತೆ. ಅದರಿಂದ ಅವತ್ತು ನಾವು 90% ಲ್ಯಾಂಡನ್ನು ಮಾಡಿಕೊಟ್ಟು ಇವತ್ತು ಮೈಸೂರು ಬೆಂಗಳೂರು ಹೆದ್ದಾರಿ ಇವತ್ತು ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ ಒಂದು ರಸ್ತೆ ಆಗಿದೆ. ಅಂದರೆ ನಾವು ಇದು ಮೋದಿಯವ್ರನ್ನ, ನಿತೀಶ್ ಗಡ್ಕರಿ ಸಾಹೇಬ್ರನ್ನ ನೆನೆಬೇಕಾಗುತ್ತೆ. ಇವತ್ತು ಈ ರಾಷ್ಟ್ರದಲ್ಲಿ ರಸ್ತೆಗಳ ನಿರ್ಮಾಣ ಮಾಡಿರುವಂಥ ಯಾವುದಾದ್ರು ವ್ಯಕ್ತಿ ಇದ್ದರೆ ಅದು ಮೋದಿಯರ ಸರ್ಕಾರದಲ್ಲಿ. ಯಾರೇ ವಿರೋಧಿಗಳು ಸಹ ಇವತ್ತು ನಿತೀಶ್ ಗಡ್ಕರಿಯರ ಬಗ್ಗೆ ಮಾತಾಡೋಕ್ಕಲ್ಲ. ಈ ರಾಜ್ಯದ ಜನತೆ ಅವರಿಗೆ ನಾವು ಕೃತಜ್ಞತರಾಗಿರಬೇಕು. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲ ಮೋದಿಯರಿಗೆ ಮತ್ತು ಕೇಂದ್ರ ಸರ್ಕಾರದ ನಿತೀಶ್ ಗಡ್ಕರಿಯರ ಜೊತೆ ಇರಬೇಕು ಅಂತ ಹೇಳಿ ಇವತ್ತು ರಾಷ್ಟ್ರದಲ್ಲಿ ರೈಲ್ವೆ ಮಾರ್ಗ ಇರ್ಬೋದು, ಸಾರಿಗೆ ಮಾರ್ಗ, ರಸ್ತೆ ಮಾರ್ಗ ಇರ್ಬೋದು, ಇದಕ್ಕೆ ಒತ್ತು ಕೊಟ್ಟಂಥ ಸರ್ಕಾರ ಇದ್ದರೆ ಅದು NDA ಗೌರ್ಮೆಂಟು ಅಂತ ಹೇಳಬೇಕಾಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಕಳೆದ 10 ವರ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ಸುಮಾರು 35,000 ಕೋಟಿ ಹಣ ಬಂದಿದೆ ನಮ್ಮ ಜಿಲ್ಲೆ ಒಂದರಲ್ಲಿ. ಅದಕ್ಕೆ ನಾನು ದೇವೇಗೌಡರು ಇವತ್ತು ನನಗೆ ಹೇಳಿದ್ದಾರೆ, ನನ್ನ ಕೃತಜ್ಞತೆಯನ್ನು ತಿಳಿಸ್ಬೇಕಾಗತ್ತೆ. ನಿತೀಶ್ ಗಡ್ಕರಿಯವರಿಗೆ ಯಾವಾಗ ಹೋದರೂ ದೇವೇಗೌಡರು ಹೋದರೆ ಅಲ್ಲೇ ಆದೇಶ ಮಾಡುವಂಥ ವ್ಯಕ್ತಿ ಯಾರು ಇದ್ದರೆ ಕೇಂದ್ರದಲ್ಲಿ ಅದು ನಿತೀಶ್ ಗಡ್ಕರಿಯವರು. ಅದ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಲದು. ಇವತ್ತಿನ ಮೈಸೂರಿಗೆ ಬಂದು ನಮ್ಮ ರಾಜ್ಯದ 4,000 ಕೋಟಿ ರಸ್ತೆಗಳ ನಿರ್ಮಾಣಕ್ಕೆ ಒಂದು ಅಡಿಗಲ್ಲು ಹಾಕಿರುವಂಥ ಕೇಂದ್ರದ ನಮ್ಮ ಭೂ ಸಾರಿಗೆ ಸಚಿವರಿಗೆ ನಾನು ಕೃತಜ್ಞತೆ ಸಲ್ಲಿಸಿ, ಈ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೆ, ಮಾಜಿ ಮಂತ್ರಿಗಳಿಗೆ, ಹಾಲಿ ಮಾದೇವಣ್ಣರಿಗೆ, ಪತ್ರಿಕಾ ಸ್ನೇಹಿತರಿಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.